ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರದಲ್ಲಿ ಪೊಲೀಸರ ಮೇಲಿನ ದಾಳಿಯ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಥವಾ ಆ ರೀತಿಯ ಘಟನೆಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ನಟೋರಿಯಸ್ ಕ್ರಿಮಿನಲ್ಗಳು ಪೊಲೀಸರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಶಶಿಕುಮಾರ್ ನಗರ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈವರೆಗೆ ಪೊಲೀಸರ ಮೇಲೆ 8 ಹಲ್ಲೆ ಕೇಸ್ ಆಗಿದೆ, 21 ಮಂದಿ ಸಿಬ್ಬಂದಿ ಗಾಯ ಆಗಿದೆ. ಇತ್ತ ಪೊಲೀಸರು ಪ್ರತಿಯಾಗಿ ಕ್ರಿಮಿನಲ್ಸ್ಗಳ ಮೇಲೆ ಫೈರಿಂಗ್ ಕೂಡ ಮಾಡಿದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಪೊಲೀಸರನ್ನು ಗುರಿಯಾಗಿಸಿ ಮಾಡುವಂಥ ದಾಳಿ ಕ್ರಿಮಿನಲ್ಸ್ಗಳು ಅದು ಹೆಚ್ಚಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಇದು ಪೊಲೀಸರು ಹೆಚ್ಚು ಆಕ್ಟಿವ್ ಆಗಿರುವಂತ ಪರಿಣಾಮನ ಅಥವಾ ಕ್ರಿಮಿನಲ್ಸ್ಗೆ ಭಯ ಇಲ್ಲದಂತ ಸ್ಥಿತಿನ? ಈ ಪ್ರಶ್ನೆಗೆ ಉತ್ತರ ಹೇಳಲಾರ್ದಷ್ಟು ಗೊಂದಲದಲ್ಲಿ ನಾವು ಕೂಡ ಮತ್ತು ಹುಬ್ಬಳ್ಳಿ ಧಾರವಾಡದ ಜನರು ಕೂಡ ಸಿಲುಕೊಂಡಿದ್ದಾರೆ. ರಕ್ಷತ್, ಈಗಾಗಲೇ ನೀವು ಹೇಳಿದಂತೆ ಎನ್ ಶಶಿಕುಮಾರ್ ಈ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಕಮಿಷನರ್ ಆಗಿ ಬಂದು 5 ತಿಂಗಳಾಯಿತು. 5 ತಿಂಗಳಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿರುವಂಥದ್ದು 8+1 ಪ್ರಕರಣ, ಅಂದ್ರೆ 9 ಪ್ರಕರಣ. ಒಂದು ಸಪರೇಟ್ ಆಗಿ ಯಾಕೆ ಹೇಳ್ತಿದೀವಿ ಅಂದ್ರೆ ಆನಂತರ ಉತ್ತರ ಕೊಡ್ತೀನಿ. ಈ 8 ಪ್ರಕರಣಗಳಲ್ಲಿ ಒಟ್ಟು 21 ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ. 10 ಜನ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ವಿಶೇಷ ಅಂತಂದ್ರೆ ಈ ಆರೋಪಿಗಳು ಪೊಲೀಸರ ಮೇಲೆ ಮುಗಿ ಬೀಳೋದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಇನ್ನುಳಿದ ಆರೋಪಿಗಳ ಪ್ರಕರಣದಲ್ಲಿ ಶಾಮೀಲಾದ ಇನ್ನುಳಿದ ಆರೋಪಿಗಳನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಅಥವಾ ಪಂಚನಾಮೆ ಮಾಡೋ ಸ್ಥಳ ಮಹಜರು ಮಾಡುವಂತ ಸಮಯದಲ್ಲಿ ಪೊಲೀಸರ ಮೇಲೆ ಮುಗಿ ಬೀಳ್ತಾರೆ. ವಿಚಿತ್ರ ಅಂತಂದ್ರೆ ಯಾವುದೇ CCTV ಪ್ರದೇಶ ಇಲ್ಲದ ಸ್ಥಳಗಳನ್ನು ನೋಡಿಕೊಂಡೇ ಈ ನಟೋರಿಯಸ್ ಕ್ರಿಮಿನಲ್ಗಳು ಪೊಲೀಸರ ಮೇಲೆ ಮುಗಿ ಬಿದ್ದಿರೋದು 8 ಪ್ರಕರಣಗಳಲ್ಲಿ ಕಂಡು ಬರ್ತದೆ. ಯಾವುದೇ CCTV ಅಲ್ಲಿ ಇರೋದಿಲ್ಲ ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂತ ದೃಶ್ಯಗಳು ಕೂಡ ಸೆರೆ ಆಗೋದಿಲ್ಲ. ಈ 5 ತಿಂಗಳಲ್ಲಿ 8 ಹಲ್ಲೆ ಪ್ರಕರಣಗಳು +1 ಅಂತಂದ್ರೆ ಒಂದು ಇಸ್ಪೇಟ್ ಅಡ್ಡಾದ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ವೈಟ್ ಕಾಲರ್ ರೌಡಿಗಳು, ಯಾರಿಗೆ ಪೊಲಿಟಿಷಿಯನ್ ಸಪೋರ್ಟ್ ಇದೆ ಅಂತ ರೌಡಿಗಳು ಪೊಲೀಸರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಆದ್ರೆ ಅಲ್ಲಿ ಪೊಲೀಸರ ಗುಂಡು ಹಾರಿಲ್ಲ, ಅಲ್ಲಿ ಪೊಲೀಸರ ಗನ್ ಮಾತಾಡಿಲ್ಲ, ಕೇವಲ ಅದೊಂದು ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ್ರು ಅನ್ನುವಂಥ ಪ್ರಕರಣ ದಾಖಲು ಮಾಡ್ತಾರೆ. ಈ ಹಿಂದಿನ ಏನು ಕಮಿಷನರ್ ಬಂದಾಗ ಈ ರೀತಿಯ ಘಟನೆಗಳು ನಡೆದಿಲ್ವಾ? ನಡೆದಿದ್ದಾವೆ. ಆದ್ರೆ ಅತಿ ಹೆಚ್ಚು ನಡೆದಿರುವಂತದ್ದು ಈ ಎನ್ ಶಶಿಕುಮಾರ್ ಅವರು ಇಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೇನೆ. ಈ ಹಿಂದೆ ಈದ್ಗಾ ಗಲಾಟೆ ಇರಬಹುದು, ಮತ್ತೊಂದು ಕೋಮು ಗಲಭೆಗಳಿದ್ದಾಗ ಈ ರೀತಿಯ ಘಟನೆಗಳು ನಡೆದಿದ್ದಾವೆ. ಅವಾಗ ಪೊಲೀಸರು ಫೈರ್ ಮಾಡಿದ್ದಾರೆ. ಆದ್ರೆ ಎನ್ ಶಶಿಕುಮಾರ್ ಬಂದ ಮೇಲೆ ಆ ರೀತಿಯ ಯಾವುದೇ ಪ್ರಕರಣಗಳು ನಡೆದಿಲ್ಲ. ಆದರೂ ಕೂಡ ನಟೋರಿಯಸ್ಗಳು ಪೊಲೀಸರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರು ಈ ನಟೋರಿಯಸ್ಗಳ ಮುಂದೆ ವೀಕ್ ಆದ್ರ ಅಥವಾ ನಟೋರಿಯಸ್ಗಳೇ ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈ ಹಿಂದೆ ರೇಣುಕಾ ಸುಕುಮಾರ್ ಅವರು ಇಲ್ಲಿ ಕಮಿಷನರ್ ಆಗಿದ್ದಂತ ವೇಳೆ 2 ಇದೇ ರೀತಿಯಾದಂತ ಪೊಲೀಸ್ ಮೇಲೆ ಮುಗಿಬೀಳುವಂತ ಪ್ರಕರಣಗಳು ನಡೆದಿದ್ವು. ಆ ವೇಳೆ ಒಂದು ಪ್ರಕರಣದಲ್ಲಿ ರೇಣುಕಾ ಸುಕುಮಾರ್ ಪೊಲೀಸರ ಮೇಲೆ ಆರೋಪಿ ಮುಗಿಬೀಳುವಂತ CCTV ಫುಟೇಜ್ ಅನ್ನೇ ಮಾಧ್ಯಮಗಳಿಗೆ ರಿಲೀಸ್ ಮಾಡಿದ್ರು. ಆದ್ರೆ ಇಲ್ಲಿ 8 ಪ್ರಕರಣಗಳಲ್ಲಿ ಆ ರೀತಿಯಾದಂತ ಯಾವುದೇ ದೃಶ್ಯಗಳಿಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ಕಾರಣ ಅಂತಂದ್ರೆ ಇಲ್ಲಿವರೆಗೂ ಏನು ಗುಂಡು ತಿಂದಿದಾರ ಪೊಲೀಸರ ಹತ್ರ, ಅವರಿಗೆ ಯಾವುದೇ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ರಿಗೆ ಯಾವುದೇ ಪ್ರಬಲ ಶಕ್ತಿಗಳಿಲ್ಲ. ಆದ್ರೆ ಅವರು ಅತ್ಯಂತ ನಟೋರಿಯಸ್ಗಳಾಗಿದ್ರು ಅನ್ನೋದು ಮಾತ್ರ ಸತ್ಯ. ನಟೋರಿಯಸ್ ವ್ಯಕ್ತಿಗಳನ್ನೇ ಮೇಲೇನೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಆದ್ರೆ ಯಾರು ವೈಟ್ ಕಾಲರ್ ರೌಡಿಗಳಿದ್ದಾರೆ, ಯಾರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತ ರೌಡಿಗಳಿದ್ದಾರೆ, ಅವರಿಂದ ನಗರದಲ್ಲಿ ಗಾಂಜಾ ಸಪ್ಲೈ ಆಗ್ತದೆ, ಇಲ್ಲಿಗಲ್ ಲಿಕ್ಕರ್ ಸಪ್ಲೈ ಆಗ್ತದೆ. ಹಲವು ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ಈ ವೈಟ್ ಕಲರ್ ರೌಡಿಗಳು ಕೂಡ ಭಾಗವಹಿಸ್ತಾರೆ. ಆದ್ರೆ ಇಲ್ಲಿವರೆಗೂ ಅವ್ರು ಯಾರು ಕೂಡ ಪೊಲೀಸರ ಮೇಲೆ ಮುಗಿಬಿದ್ದಿಲ್ಲ, ಪೊಲೀಸರಿಂದ ಗುಂಡು ತಿಂದಿಲ್ಲ. ಹಾಗಾಗಿ ಈ ರೀತಿಯಾದಂತ ಪೊಲೀಸರ ಮೇಲೆ ಮುಗಿಬೀಳುವಂತ ಏನು ಪ್ರಕರಣ ಇದೆ, ನೀವು ಹೇಳದಂತೆ ಅದು ಪೊಲೀಸರು ಹೆಚ್ಚು ಆಕ್ಟಿವ್ ಆಗಿದಾರ ಅಥವಾ ರೌಡಿಗಳೇ ಪೊಲೀಸರಿಗಿಂತ ಸ್ಟ್ರಾಂಗ್ ಆಗಿದಾರ ಅನ್ನುವಂತ ಪ್ರಶ್ನೆ ಕಾಡ್ತದೆ. ಆದ್ರೆ ಯಾವುದಕ್ಕೂ ಕೂಡ ಯಾರು ಈ ರೀತಿಯಾಗಿ ಮುಗಿ ಬೀಳ್ತಾರೋ ಅವ್ರ ಮೇಲೆ ಪೊಲೀಸರು ಸುಮ್ಮನೆ ಬಿಟ್ಟಿಲ್ಲ, ಗುಂಡಿನ ರುಚಿ ತೋರಿಸಿದ್ದಾರೆ. ಆದ್ರೆ ನಟೋರಿಯಸ್ಗಳು ಕೂಡ ಆಗಿರೋದು ಇಲ್ಲಿ ಕಂಡು ಬರ್ತದೆ. ಈಗಾಗಲೇ ನಾ ಹೇಳ್ದಂತೆ ಯಾವುದೇ ಎವಿಡೆನ್ಸ್ ಇಲ್ಲದಂತ ಪ್ರದೇಶದಲ್ಲಿ ಅವರು ಪೊಲೀಸರ ಮೇಲೆ ಮುಗಿ ಬೀಳ್ತಿದ್ದಾರೆ. ಹಾಗಾಗಿ ಇದು ಹಲವು ಪ್ರಶ್ನೆಗಳು, ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.